ಬಾಲರಾಮನ ಶಿಲೆ, ಶಿಲ್ಪಿ, ಕಲೆ ಎಲ್ಲವೂ ಕೂಡ ಕನ್ನಡಮಯವಾಗಿ ಹೋಗಿದೆ. ಶಿಲ್ಪಿ ಅರುಣ್ ಯೋಗಿರಾಜ್ ಮಾತನಾಡ್ತಾ ಇದ್ದಾರೆ. ನನ್ನ ಕಡೆಯಿಂದ ಒಂದು ಸೇವೆ ಸಲ್ಲಿಸೋ ಅವಕಾಶ ಸಿಕ್ಕಿದ್ರೆ ಮಾಡಿದ್ದೀನಿ ಸರ್. ಮನೆಯವ್ರ ಜೊತೆ ಏನಾದ್ರು ಮಾತಾಡ್ತಿದ್ರ ಪ್ರತಿದಿನ, ಹೇಗಿತ್ತು ಅಂತ? ನಾನು ಕೆಲಸದ ಬಗ್ಗೆ ಅಷ್ಟೇನು ಮಾತಾಡಲ್ಲ, ಯಾಕಂದ್ರೆ ನಾನು ಮಾತಾಡೋದ್ರಿಗೆ ಗೊತ್ತಾಗಲ್ಲ ಅಷ್ಟು ಅದ್ರ ಬಗ್ಗೆ. ಮತ್ತೆ ನಿಮ್ಮ ಮನೆ ಮೈಸೂರಿನ ಮನೆ ಜನರು ಜಾಸ್ತಿ ಬರ್ತಾ ಇದ್ದಾರೆ, ಅಲ್ಲೂ ಕೂಡ ಹಬ್ಬದ ಸಂಭ್ರಮ ಆಚರಣೆ ಮಾಡಿದ್ದಾರೆ ಅವತ್ತು ಉದ್ಘಾಟನೆ ಆದಂತ ಸಂದರ್ಭದಲ್ಲಿ. ಇದಕ್ಕೇನು ಹೇಳ್ತೀವಿ? ಅದು ವಿಷಯಗಳು ಬಂತು, ನಮ್ಮ ಮಿಸ್ಸಸ್ ನಮ್ಮ ತಾಯಿಯವರು ಹೇಳ್ತಿದ್ರು. ಅದು ಬಿಟ್ಟು ಬೇರೆ ನನಗೂ ಇನ್ನ ಅಷ್ಟು ಮಾಹಿತಿ ಗೊತ್ತಿಲ್ಲ. ನಾನು ಈಗ ಹೋಗಿ ಅದರದ್ದು ಈ ಒಂದು ಸಮಯನ ಮೈಸೂರಿನ ಜನತೆ ಜೊತೆ ಆಗಲಿ, ನಮ್ಮ ಕರ್ನಾಟಕ ಜನತೆಯ ಜೊತೆ ಆಗಲಿ, ನಾನು 7 ತಿಂಗಳು ಪ್ರಯಾಣ ಒಂದ್ಸಲ ತುಂಬ ಡೀಟೇಲ್ ಆಗಿ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಮತ್ತೆ ಇನ್ನೊಂದು, ನಿಮ್ಮ ಮೂರ್ತಿ ಪ್ರತಿಷ್ಠಾಪನೆ ಆಗೋಕ್ಕಿಂತಲೂ ಮುಂಚೆ ಅದರ ಒಂದು ಕಣ್ಪಟ್ಟಿ ತೆಗೆದಿದ್ದಂತಹ ಒಂದು ಫೋಟೋ ಹೊರಗಡೆ ಬಂತು. ಅದು ಆ ಮೂರ್ತಿ ಅಲ್ಲ ಅಂತಂದ್ರು, ಮತ್ತೆ ಅದು ವಿವಾದದ ರೀತಿ ಆಯಿತು, ಮತ್ತೆ ಚರ್ಚೆಗೂ ಜಾಸ್ತಿ ಆಯಿತು. ಅದಕ್ಕೇನು ಹೇಳ್ತೀನಿ? ಈಗ ನೋಡಿ, ನಿಮ್ಮ ವಾಯ್ಸು ಒಬ್ರಿಗೆ ಇಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಟು ಮಿಕ್ಕಿದ 100 ಜನಕ್ಕೆ ಇಷ್ಟ ಆಗ್ತೀನಿ ಅಂದರೆ ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗ್ತೀರಾ. ಸೊ ಅಷ್ಟೇ, ನಾನು ನನ್ನ ಕೆಲಸ ನಾನು ಮಾಡ್ತಾ ಹೋಗ್ತೀನಿ. ಎಲ್ಲರಿಗೂ ಇಷ್ಟ ಆಗಬೇಕು ಅಂತೇನಿಲ್ಲ, ಬಹುತೇಕ ಜನರಿಗೆ ಇಷ್ಟ ಆದರೂ ಸಾಕು ಅಷ್ಟೇ. ಮೂರ್ತಿ ಬಗ್ಗೆ ಏನಾದರೂ ಪ್ರಧಾನಮಂತ್ರಿ ಅವರು ಏನಾದರೂ ಮಾತಾಡಿದ್ರು? ಇಲ್ಲ, ಇನ್ನೂ ಅವಕಾಶ ಸಿಕ್ಕಿಲ್ಲ. ಮತ್ತೆ ಯೋಗಿ ಅವರು ಏನಾದರೂ ಮಾತಾಡಿದ್ರು? ಅವರು ಮೈಕಲ್ಲೇ ನೀವು ಹೇಳಿದ್ರು ಸ್ಪೀಚಲ್ಲೇ, ಲಲ್ಲನ ಬಗ್ಗೆ ಒಂದು ಹೇಳ್ತಾ, ಶಿಲ್ಪಿಯವ್ರಿಗೆ ದೊಡ್ಡ ನಮಸ್ಕಾರ, ಅಷ್ಟು ಸುಂದರ ಮಾಡಿಕೊಟ್ಟಿದ್ದಾರೆ ಅಂತ ಆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಅದು ಭಾಳ ಖುಷಿ ಆಯಿತು. ಫೈನಲಿ ಟ್ರಸ್ಟ್ನವ್ರು ಎಷ್ಟು ಖುಷಿಯಾಗಿದ್ದಾರೆ ನಿಮ್ಮ ಈ ಒಂದು ಮೂರ್ತಿಯ ಬಗ್ಗೆ? ಮತ್ತೆ ಬೇರೆ ಮೂರ್ತಿಗಳ ಬಗ್ಗೆ ಹೇಳೋದಾದರೆ, ನಿಮ್ಮ ಜೊತೆ ಕೆತ್ತಿದಂಥ 2 ಮೂರ್ತಿಗಳ ಬಗ್ಗೆ ಅದು ನೋಡಿದರೆ ಅದು ಹೇಗಿದೆ? ಹಿಂಗೆ ಎಲ್ಲರೂ ಅವರವರ ಶಕ್ತಿ ಮೀರಿ ಅದ್ಭುತವಾಗಿ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ಟ್ರಸ್ಟ್ನವರು ಸಹ ಭಾಳಷ್ಟು ಖುಷಿ ಇದ್ದಾರೆ. ಜೊತೆಗೆ ನಾನು ಅದಕ್ಕಿಂತ ಹೆಚ್ಚಾಗಿ ನಂಗೆ ಜನತೆಗೆ ಖುಷಿ ಇದೆ. ಮಾತಾಡೋರು ಏನೇ ಮಾತಾಡಲಿ, ನನಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ. ಖುಷಿಯಾಗಿದ್ದಾರಲ್ಲ, ನನಗೆ ಇಲ್ಲೇ ನಾನೇ ಅನುಭವಿಸ್ತೆ. ನಾನು 2 ದಿವಸ ಯಾರಿಗೂ ಹೇಳಿದೆ, ನಿಮಗೆಲ್ಲ ಸಿಕ್ಕದೆ ಇದ್ದಿದ್ದ ಕಾರಣ ಅದೇನೆ. ನಾನು ದೇವಸ್ಥಾನದ ಹತ್ರ ಇದ್ದು ಜನಗಳ ಒಂದು ರಿಯಾಕ್ಷನ್ನ ಅಬ್ಸರ್ವ್ ಮಾಡ್ತಿದ್ದೆ. ಹೇಗಿದೆ ಜನ ಏನಂತಿದ್ರು? ನಿಮಗೇನು ಅನ್ಸುತ್ತೆ ಹೇಳಿ, ಅದನ್ನೇ ಸಾಕು. ಖುಷಿಯಾಗಿದೆ. ಇದು ಮಂದಿರ ನಿರ್ಮಾಣ ಆಯಿತು, ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಯಿತು. ನಿಮ್ಮ ವಿಗ್ರಹವನ್ನು ಇಡೀ ದೇಶದ ಜನತೆ ಬಂದು ನೋಡ್ಕೊಳ್ತಾ ಇದ್ದಾರೆ. ಕಾತುರದಿಂದ, ಆದಷ್ಟು ಭಕ್ತಿ ಭಾವದಿಂದ ನೋಡ್ತಾ ಇದ್ದಾರೆ. ಏನಿಸ್ತೆ? ಹೇಳಿದ್ನಲ್ಲ ಸರ್, ನಮ್ಮ ಸಾರ್ಥಕವಾಯಿತು. ನಾವು ಮಾಡಿದಿಷ್ಟು ಶ್ರಮ, ಕೆಲಸ ಎಲ್ಲ ಸಾರ್ಥಕ ಆಯಿತು. ಅಷ್ಟೇ. ನನಗೆ ನನ್ನ ಸೆಲೆಕ್ಟ್ ಆಗ್ತೇವೆ ಅನ್ನೋದಕ್ಕಿಂತ ಜನತೆಗೆ ಇಷ್ಟ ಆಗ್ತಲ್ಲ, ಅದು ಭಾಳ ಮುಖ್ಯ ನನಗೆ. ನೋಡೋಣ ಅಷ್ಟೇ, ನನಗೆ ಇನ್ನೇನು. ಮತ್ತು ನಿಮ್ಮ ಮೂರ್ತಿಯ ಕೆತ್ತನೆಯ ಶೈಲಿ ಇದೆಯಲ್ಲ, ಅದು ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ. ಆ ಮಗುವಿನ ಮನಸ್ಸು, ಆ ದೈವ ಕಳೆ, ಇದನ್ನು ಕೆತ್ತಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಏನು ಬಂತು? ನಿಮಗೆ ಯಾವ ರೀತಿಯಾದ ಟಾಸ್ಕ್ ಕೊಟ್ಟಿದ್ರು ಅಂತ? ನನ್ನ ಉದ್ದೇಶ ಇದೇ ಇತ್ತು. ಇದು ಭಾರತದ ಒಂದು ಭಾರತೀಯರ ಎಲ್ಲರಿಗೂ ಕನೆಕ್ಟ್ ಆಗಬೇಕಿತ್ತು. ಯಾಕಂದರೆ ನನಗೆ ದಕ್ಷಿಣ ಭಾರತದ್ದು ಕೆಲವೊಂದು ಅಂಶಗಳು, ಉತ್ತರ ಭಾರತಕ್ಕೆ ಬೇಕಾಗುವಂಥ ಅಂಶಗಳು, ಮತ್ತು ನಮ್ಮ ದೇಶದ ಬೇರೆ ರಾಜ್ಯಗಳ ಒಂದು ಶೈಲಿಗಳು, ಎಲ್ಲದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿರ್ತೀನಿ. ಸೊ ನನ್ನ ಏನು ಅಂದ್ಕೊಂಡು ನಾನು ಮಾಡಿದ್ದೆ, ಅದು ಈಗ ಅದೇ ರೀತಿ ಜನ ಸ್ಪಂದನೆ ಹಾಗೇ ಇದೆ. ಸೊ ಇದು ನಮ್ಮ ಕರ್ನಾಟಕ ಶೈಲಿಯಲ್ಲಿ ಏನು ಬೇಕು, ಒಡವೆಗಳಾಗಿರ್ಬೋದು, ವಯಸ್ಸೊಳಗದ ಅಲಂಕಾರಗಳಾಗಿರ್ಬೋದು, ನಂತರ ಮುಖದ ಭಾವಗಳಿಗೆ ಈಗಿನ ಸಮಯಕ್ಕೆ ನಮಗೆ ಮಗುವಿನ ರೀತಿ ಹೇಗೆ ನಾವು ಜನಕ್ಕೆ ಒಂದು ದರ್ಶನ ನೋಡುವಂಥದ್ದು ಮಾಡೋಕ್ಕೆ ದರ್ಶನ ಅಂದರೆ ಜನಕ್ಕೆ ಕನೆಕ್ಟ್ ಆಗಿ ಹೇಗೆ ಮಾಡ್ಬೋದು, ಮತ್ತು ಉತ್ತರ ಭಾರತದ ಕಡೆ ಧೋತಿಗಳ ಬಗ್ಗೆ, ಬಟ್ಟೆಗಳ ಬಗ್ಗೆ ಸ್ವಲ್ಪ ಅಧ್ಯಯನ. ಸೊ ಇದು ನಮ್ಮ ದೇಶದ ಒಂದು ಹೇಳ್ಬೋದು ಎಲ್ಲ ಭಾಗದ ಶೈಲಿಗಳನ್ನ ಸ್ವಲ್ಪ ಅಳವಡಿಸ್ಕೊಂಡು ಪ್ರಯತ್ನ ಮಾಡಿದ್ದೀನಿ. ಇದು ನನಗೆ 2-3 ದಿವಸದಿಂದ ಬರ್ತಾ ಇರೋ ಫೀಡ್ಬ್ಯಾಕ್ ನೋಡಿದ್ರೆ ಭಾಳ ಖುಷಿ ಬರ್ತಿದೆ. ಅವರು ಮತ್ತೆ ನೀವು ಬಿಡಿಸಿರ್ತಕ್ಕಂಥ ಪ್ರಭಾವಳಿ ಏನಿದೆ, ಮೂರ್ತಿಯ ಪ್ರಭಾವಳಿ, ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗ್ತದೆ. ಆ ಪ್ರಭಾವಳಿಯನ್ನು ವಿವರಿಸೋದಾದರೆ ಹೇಗೆ? ಇದು ನನ್ನ ಯೋಚನೆ ಹೇಗಿತ್ತು ಅಂದರೆ, ನಮ್ಮ ಪ್ರಭಾವಳಿ ಅದು ಅಲಂಕಾರಿಕ ಭಾಗ ಅಷ್ಟೇ ನಮಗೆ, ಆಯಿತಾ? ಅದು ಅಲಂಕಾರ ನೀವೇನು ಬೇಕಾದ್ರೂ ಮಾಡ್ಬೋದು. ಆಗ ನನ್ನ ಮನಸ್ಸಿನಲ್ಲಿ ಇದ್ದಿದ್ದು ಏನು ಮಾಡಬೇಕು, ಈಗ ವಿಷ್ಣು ಅವತಾರಗಳ ಬಗ್ಗೆ ಮಾಡ್ಬೋದು, ಭಕ್ತ ಭಾಗದಲ್ಲಿ ನಾವು ಹನುಮಂತ ಗರುಡನ್ನು ಕೊಡುವಂಥದ್ದು, ಮತ್ತು ಇವರು ಸೂರ್ಯವಂಶಸ್ಥ ಆದ್ದರಿಂದ ಸೂರ್ಯನನ್ನು ನನ್ನ ಮೇಲೆ ತೋರಿಸಿದ್ದೀನಿ. ಇವರು ವಿಷ್ಣು ಆಯಿತು, ಮತ್ತು ಬ್ರಹ್ಮ ಮತ್ತು ಶಿವನಿಗೆ ಒಂದು ಸ್ಥಾನ, ತ್ರಿಮೂರ್ತಿಗಳು, ಇದನ್ನೆಲ್ಲ ಇಂದಿನವ್ರು ಮಾಡಿದ್ದಾರೆ. ಸೊ ನಾನುವೇ ಈ ಒಂದು ಪ್ರಯತ್ನ ಮಾಡೋಣ. ಇದು ಬರೀ ಇಲ್ಲಿ ಏನು ಹೇಳಿರಲಿಲ್ಲ ನಮಗೆ. ನನ್ನ ಒಂದು ಕಂಪೋಸಿಷನಲ್ಲಿ ಇದನ್ನು ನಾನು ಏಪ್ರಿಲ್ನಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಹಿಂಗೆ ಮಾಡಬೇಕು ಇದನ್ನು ಅಂತ.